ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮೂರು ನೋಡ್ರಪ್ಪ, ಅರ್ಧ ರೋಡಲ್ಲಿ ನಡೀತಾನೆ ದೇವರು. ಸೊ ರೀಸೆಂಟಾಗಿ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ಸು ಇಲ್ಲೆಲ್ಲೋ ಬೇಗೂರಲ್ಲಿದ್ದಾರಂತೆ. ಅವ್ರು ಹೇಳ್ತಾಯಿದ್ರು, ಅಣ್ಣ ರೋಡ್ ಹಾಕಿ 3 ತಿಂಗಳಾಯ್ತಣ್ಣ, ಆಲ್ರೆಡಿ ರೋಡ್ ಕಟಿಂಗ್ ಮಾಡಿಸಿದ್ರು. ಆಮೇಲೆ ರೀಟೈರ್ ಅದಕ್ಕೆ ಅಷ್ಟು ಪ್ಯಾಚ್ ವರ್ಕ್ ಮಾಡಿಸಿದ್ದಾರೆ. ಬಟ್ ಇನ್ನೊಂದು ಸತಿ ರೋಡ್ ಕಟಿಂಗ್ ಬಂದಿದೆ. ಸೊ ಇಲ್ಲಿ ಹೋಗಿ ಬರೋದಕ್ಕೆ ತುಂಬ ಅನಾನುಕೂಲ, ಗಾಡಿಗಳು ಪಾಸ್ ಆಗೋದು ಅಂತ ಇದ್ರು. ನೋಡ್ಬೋದು ನೀವು, ಆಲ್ರೆಡಿ ರೋಡ್ ಹಾಕಿರೋದು ಇದೊಂದು 3-4 ತಿಂಗಳಿಂದ ಹಾಕಿರೋ ರೋಡು. ಆಲ್ರೆಡಿ ಇಲ್ಲೊಂದು ಸ್ವಲ್ಪ ಪ್ಯಾಚ್ ವರ್ಕು. ಸೊ ಆಮೇಲೆ ಇದೆಲ್ಲ ಮುಂದೆ ಇನ್ನೊಂದು ಸತಿ ಆಲ್ರೆಡಿ ನೀವು ಲಾಸ್ಟ್ ವೀಡಿಯೋಲ್ಲಿ ನೋಡಿರ್ಬೋದು. ಇದು ಬೇಗೂರಿಗೆ ಹೋಗೋ ರೋಡು, ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೇಗೂರಿಗೆ ಹೋಗೋ ರೋಡು. ಸೊ ಈ ರೋಡಲ್ಲಿ ಫುಲ್ ಹಳ್ಳ ಪಳ್ಳ ಇತ್ತು, ಸ್ವಲ್ಪ ಕ್ಲಿಯರ್ ಮಾಡಿದ್ದಾರೆ 3 ತಿಂಗಳಿಂದ. ಆಗಲೂ ಸ್ವಲ್ಪ ಇದೆ. ಸೊ ಇದೆಲ್ಲ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಸೊ ಇದರಲ್ಲಿ ರೋಡ್ ಕಟಿಂಗ್ ಮಾಡಿದರು. ಸೊ ರೋಡ್ ಕಟಿಂಗು ಏನೋ ಒಂದು ರೋಡ್ ಕಟಿಂಗ್ ಕಾಸ್ಟ್ ಕೊಟ್ಟಿರ್ತಾರಲ್ವ. ಇವಾಗ ಏರ್ಟೆಲ್ ಅವರು, ಇವಾಗ ಜಿಯೋ ಅವ್ರ, ಫೈಬರ್ಸು, ಯಾರೋ ಒಬ್ಬರು ಏನಿರ್ತೋ ರೋಡ್ ಕಟಿಂಗ್ ಚಾರ್ಜಸ್ ಇಷ್ಟು ಅಂತ ಇರುತ್ತೆ. ಒಂದು 100 ಮೀಟ್ರಿಗೋ 200 ಮೀಟ್ರಿಗೆ 1 ಲಕ್ಷ ರೂಪಾಯೋ ಹಂಗೆ ಆ ಥರ ಇರುತ್ತೆ. ಸೊ 100-200 ಮೀಟ್ರು ಒಂದು 1 ಕಿಲೋಮೀಟ್ರ್ ಅಂದರೆ ಹೇಳಿದ್ರೆ ಒಂದು 10 ಲಕ್ಷ ರೂಪಾಯಿ ರೋಡ್ ಕಟಿಂಗ್ ಚಾರ್ಜಸ್ಸು ಇವ್ರಿಗೆ ಕೊಟ್ಟಿರ್ತಾರೆ. ಏನಂದರೆ ರೋಡ್ ಕಟ್ ಆಗುತ್ತೆ, ಆಮೇಲೆ ಅದ್ರ ಮೇಲೆ ಇನ್ನೊಂದು ಸತಿ ರೋಡ್ ಹಾಕಬೇಕು, ಎಕ್ವಿಪ್ಮೆಂಟ್ಸು, ಟಾರು ಎಲ್ಲ ಇಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು 1 ಕಿಲೋಮೀಟ್ರಿಗೆ 10 ಲಕ್ಷ ರೂಪಾಯಿ ರೋಡ್ ಕಟಿಂಗ್ ಚಾರ್ಜಸ್ ಇರುತ್ತೆ. ಸೊ ಅವ್ರು ಕೊಟ್ಟಿರ್ತಾರೆ, ಜಿಯೋ ಅವರು, ಏರ್ಟೆಲ್ ಅವರು ಸೇರಿ ಒಂದೇ ಸತಿ ಫೈಬರ್ ಹಾಕ್ಸ್ಬಿಡೋಣ ಅಂದ್ಕೊಂಡು ಕೊಟ್ಟಿರ್ತಾರೆ. ಸೊ ಅದಾಗದ್ಮೇಲೆ ಇವರು ಕ್ಲೋಸು ಮಾಡಿದ್ದಾರೆ. ರೀಸೆಂಟಾಗಿ ಇನ್ನೊಂದು ಸತಿನೂ ಓಪನು ಮಾಡಿದ್ದಾರೆ. 3 ತಿಂಗಳಾಗಿಲ್ಲ ರೋಡ್ ಹಾಕಿ. ಸೊ ರೀಓಪನ್ ಮಾಡಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಮುಂದೆ ಒಂದು ಬೋರ್ಡ್ ಹಾಕ್ಕೊಂಡು ರೋಡ್ ಕಟಿಂಗ್ ಇನ್ನೊಂದು ಸತಿ ಆಗಿರೋ ರೋಡ್ ಮೇಲೆ ಇನ್ನೊಂದು ಸತಿ ರೋಡ್ ಕಟಿಂಗ್ ಮಾಡಿದ್ದಾರೆ. ಅದು ಯಾವಾಗ ಫಿಲ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ BWSS ಅವರು ವಾಟ್ರ್ ಏನೋ ಲೀಕೇಜ್ ಆಗ್ತಿದೆ ಅಂತ ಇಲ್ಲಿ ಸ್ವಲ್ಪ ಕಟಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು JCBನ. ಸೊ ರೋಡ್ ಕಟಿಂಗ್ ಆಗಿದ್ಮೇಲೆ ಇನ್ನೊಂದು ಸತಿ ರೋಡ್ ಕಟಿಂಗ್ಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು. ಸೊ ಈ ಥರ ಇದೆ ರೋಡ್ ಆಚೆ ಕಡೆ ತೆಗೆದು ಇವಾಗ ಈ ರೋಡ್ ಹೆಂಗಾಗಿದೆ ಅಂದರೆ ಸಿಂಗಲ್ ಲೈನ್ ರೋಡ್ ಆಗಿದೆ. ಆ ಕಡೆ ಕಾರ್ ಬಂದರೆ ಈ ಕಡೆ ಕಾರ್ ಹೋಗಲ್ಲ. ಇದು ಇನ್ನೂ ಪೀಕ್ ಟೈಮ್ ಆಗಿದ್ರೆ ಫುಲ್ ಜಾಮ್ ಆಗೋಗಿರುತ್ತೆ. ಸೊ ಈ ಮಣ್ಣಲ್ಲಿ ಏನು ಮಾಡ್ತಾರೆ, ಆಚೆ ಕಡೆ ಡಂಪ್ ಮಾಡಿಬಿಡ್ತಾರೆ. ಆಮೇಲೆ ಸ್ವಲ್ಪ ಮಳೆಗಾಲ ಏನಾದ್ರು ಬಂದರೆ ಅದು ರೋಡ್ ಕಟ್ಟಾಗಿರುತ್ತಲ್ವ, ಆ ಮಣ್ಣೆಲ್ಲ ಒಳಗಡೆ ಸೇರಿದ್ಮೇಲೆ ಅಲ್ಲೊಂದು ಹಳ್ಳ ಆಗುತ್ತೆ. ಆಮೇಲೆ ವಾಪಸ್ ಅದೇ ಮಣ್ಣು ಹಾಕ್ತಾರೆ. ಆ್ಯಕ್ಚುಲಿ ಅದೆಷ್ಟೇ ಇರುತ್ತೋ 2 ಅಡಿ 3 ಅಡಿ ಅಷ್ಟು ಜಲ್ಲಿ ಹಾಕಬೇಕು. ಜಲ್ಲಿ ಹಾಕಿ ಅದ್ರ ಮೇಲೆ ರೀಟಾರಿಂಗ್ ಮಾಡಬೇಕು. ಇವು ಸ್ವಲ್ಪ ಆ ಕಡೆ ತೋರಿಸ್ತೀವಿ. ಏನು ಜಲ್ಲಿ ಹಾಕಿಲ್ಲ, ಏನಿಲ್ಲ. ಇಲ್ಲಿ ಮಣ್ಣು ಇರುತ್ತಲ್ವ, ಈ ಮಣ್ಣಿನ ಲೆವೆಲ್ದಾಗ ಹಾಕ್ಬಿಟ್ಟು ಅದ್ರ ಮೇಲೆ 2 ಅಡಿ 2 ಇಂಚು 3 ಇಂಚು ತಿಕ್ಕಾಗಿ ಟಾರ್ ಹಾಕಿದ್ದಾರೆ. ಏನೋ ಇವ್ರು ದೊಡ್ಡದಾಗಿ ಟಾರ್ ಅದ್ರ ಮೇಲೆ ಹಾಕಿರೋ ಥರ. ಸೊ ಏನು ಮಾಡ್ಬೇಕಂದ್ರೆ, ಜನ್ರಲಾಗಿ ಈ ಕಟ್ ಆಗಿದ್ಮೇಲೆ ಅಷ್ಟು ಉದ್ದ ರೋಡು ಅದೇನಿದೆಯೋ ಅದೊಂದು 4 ಇಂಚು ಜಲ್ಲಿ ಹಾಕಿ, ಬೋಟ್ರಸ್ಸು ಜಲ್ಲಿ ಹಾಕಿ, ಅದಾಗದ್ಮೇಲೆ ಅದ್ಮೇಲೆ ಒಂದು 3 ಇಂಚು ಟಾರ್ ಹಾಕಿದ್ರೆ ಲೆವೆಲಾಗಿರುತ್ತೆ ರೋಡು. ಇಲ್ಲಿ ನೋಡ್ಬೋದು ನೀವು, ಅವರು ಕಟಿಂಗ್ ಮಾಡಿ ಅದ್ರ ಮೇಲೆ 2 ಇಂಚ್ ಹಾಕಿದ್ದಾರೆ. ಸೊ ಯಾವ ಗಾಡಿಗಳು ಹೋಗೋದ್ರೆ ಡಗ ಅಲ್ಲ. ಇವ್ರೇನು ತೋರಿಸ್ಕೊತಾರೆ ಗೌರ್ಮೆಂಟಿಗೆ ಅಂದರೆ, ನಾವು ಅದ್ರ ಮೇಲೇ 3 ಇಂಚ್ ಹಾಕಿದ್ದೀವಣ್ಣ, ಕೆಳಗಡೆ 3 ಇಂಚಿದೆ, ಮೇಲ್ಗಡೆ 3 ಇಂಚಿದೆ ಅಂತ ತೋರಿಸ್ಕೊತಾರೆ. ಇಲ್ಲಿ ನೋಡಿ, ಇದು ಹಿಂಗೆ ಬಿಟ್ಬಿಡಿದೆ ಈ ಹಳ್ಳನ. ಯಾಕಂದರೆ ಯಾರೋ ಜನಗಳಿಗೆ ಹೇಳ್ಬೇಕಲ್ಲ ಅವ್ರಿಗೆ, ನೋಡಿ ಅಣ್ಣ ತುಂಬ ರೋಡ್ ಹಳ್ಳ ಇದೆ ಅಂತ. ಅವಾಗ ಅವರು ಅದೆಲ್ಲ ಫೋಟೋ ಇಟ್ಕೊಂಡು, ಕ್ಯಾಮ್ರಾ ಇಟ್ಕೊಂಡು ಹೊಸದಾಗಿ ರೋಡ್ ಆಗಬೇಕು ಅಂತ ಆರ್ಡ್ರ್ ಇಸ್ಕೊತಾರೆ. ಫುಲ್ಲಾಗಿ ಒಂದು 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗುತ್ತೆ. ಅದು ಒಂದು 2 ಕೋಟಿ ರೂಪಾಯಿ ಹಾಕಿ ಈ ಥರ ರೀಟಾರ್ ಹಾಕಿ ನೀಟಾಗಿ ಲೆವೆಲ್ ಹಾಕಿ ಮುಚ್ಚಿಬಿಡ್ತಾರೆ.
ಒಂದು 2 ದಿನ ಕೆಲಸ, 2-3 ದಿನ ಕೆಲಸ ಅಲ್ಲಿ. ಇನ್ನು ಮಿಕ್ಕಿರೋ 8 ಕೋಟಿ ರೂಪಾಯಿ ಅವ್ರಿಗೆ, ಏರಿಯಾ MLAಗೆ, ಕಾರ್ಯಕರ್ತರಿಗೆ, ಇನ್ನು ಯಾರ್ಯಾರಿಗೋ ಸೇರ್ತೋ ಅಲ್ಲಿ ಹೇಳ್ತಾರಲ್ವ 40% ಸರ್ಕಾರ ಅಂತ, ಮೋಸ್ಟ್ಲಿ ಅವ್ರಿಗೂ ಸೇರುತ್ತೆ. ಕಾಂಟ್ರಾಕ್ಟಾಗಿ ಒಂದು 20% ಲಾಭ. ಎಲ್ಲ ನೀಟಾಗಿ ಸೆಟ್. ನೋಡ್ಬೋದು ನೀವು ರೋಡ್ಗಳು ಯಾವ ಪರಿಸ್ಥಿತಿ ಇದೆ ಅಂತ. ಈ ಕಡೆ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರೋದೆಲ್ಲ ಇದು ರೋಡ್ ಕಟ್ಟಿಂಗ್ ಆಗಿದ್ದು ಮೊನ್ನೆ. ಅದಕ್ಕೆಲ್ಲ ಯಾರೋ ತಿಕ್ಕಾಗಿ ಲೇಪ್ನ ಹಾಕಿದ್ದಾರೆ. ಸೊ ಈ ರೋಡ್ಗೂ ಆ ರೋಡ್ಗೆ ಒಂದು 3 ಇಂಚು ಹೆಚ್ಚು ಕಡಿಮೆ ಅಪ್ ಆ್ಯಂಡ್ ಡೌನು. ಆಮೇಲೆ ಅದನ್ನ ಕ್ಲೋಸ್ ಮಾಡೋದಕ್ಕೆ ಈ ರೋಡ್ಗೆ 3 ಇಂಚ್ ಹಾಕ್ತಾರೆ, ಲೆವೆಲ್ ಮಾಡ್ಕೊತಾರೆ. ಏನು ಸ್ಕ್ರಬ್ಬಿಂಗ್ ಮಾಡೋದು ಹಂಗಂದರೆ ರೋಡ್ ಸ್ಮೂತ್ ಸರ್ಫೇಸ್ ಮೇಲೆ ಇನ್ನೊಂದು ರೀಟರ್ ಹಾಕಿದ್ರೆ 2 ದಿನ ಕಿತ್ಕೊಂಡ್ಬಂದ್ಬಿಡುತ್ತೆ ಅದು. ಅದನ್ನ ತೆಗಿಬೇಕು. ಹಳೆ ರೋಡ್ನ 1 ಇಂಚ್ 2 ಇಂಚು ತೆಗಿಯೋ ಮಿಷಿನ್ಗಳು ಬಂದಿದೆ ಇವಾಗ. ನೀಟಾಗಿ ಸ್ಕ್ರಬ್ ಮಾಡ್ಕೊಂಡು ಅದ್ರ ಮೇಲೆ ಹಾಕಬೇಕು. ನೋಡ್ಬೋದು ಯಾವ ಥರ ರೇಂಜಿಗೆ ಹಾಕಿದ್ದಾರೆ ರೋಡ್ಗಳು. ಅಲ್ಲೊಂದು 2 ಇಂಚ ಹಂಪು ರೋಡ್ ಕಟ್ಟಿಂಗ್ ಆಗಿರೋ ಕಡೆ, ಈ ಕಡೆ ಈ ಥರ ರೋಡು. ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಎಲ್ಲಂತ ಯಾರನ್ನ ಕೇಳೋಕ್ಕಾಗತ್ತೆ? ಅವ್ರ ವೆಬ್ಸೈಟ್ಗಳು ವರ್ಕ್ ಆಗೋಲ್ಲ, ಅವ್ರ ಇಮೇಲ್ ID ವರ್ಕ್ ಆಗೋಲ್ಲ. ಎಲ್ಲಿ ಕಂಪ್ಲೇಂಟ್ ಕೊಡಬೇಕು? ಆ ಕಂಪ್ಲೇಂಟಿಗೆ ರೆಸ್ಪಾಂಡ್ ಮಾಡೋರು ಇರೋಲ್ಲ, ಸರ್ವರ್ ಬ್ಯುಸಿ ಅಂತಾರೆ. 2,000 ರೂಪಾಯಿನ 3,000 ರೂಪಾಯಿ ಕೊಟ್ಟು ಒಂದು ಸರ್ವರ್ ಇಸ್ಕೊಂಡಿರ್ತಾರೆ. ಇವ್ರಿಗೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಸರ್ವರು, ಏನಾದರೂ ಬೂಕಾದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವರ್ಗಳು ಮಾತ್ರ ಹಂಗೆ ಹಂಗೆ ನಾಸಾ ವೆಬ್ಸೈಟ್ಗಳು ಇರೋಲ್ಲ, ಅಷ್ಟು ಫಾಸ್ಟಾಗಿ ಓಪನ್ ಆಗುತ್ತೆ. ಏನೋ ಕಾಸು ಕಟ್ಟೋ ವೆಬ್ಸೈಟ್ಗಳು ಮಾತ್ರ ಫಾಸ್ಟಾಗಿ ಓಪನ್ ಆಗುತ್ತೆ. ಜನಗಳಿಗೆ ಅನುಕೂಲ ಆಗೋ ಥರ ವೆಬ್ಸೈಟ್ಗಳಿದ್ರೆ ಯಾವುದೂ ಓಪನ್ ಆಗೋಲ್ಲ. ಮೊದಲು ಆಧಾರ್ ವೆಬ್ಸೈಟು ಓಪನ್ ಆಗ್ತದೆ. ಇವಾಗ ಎಲ್ಲದಕ್ಕೂ ಆಧಾರ್ ಲಿಂಕ್ ಆಗಿದೆ, ಆಧಾರ್ OTP ಕೇಳುತ್ತೆ, ಮೊಬೈಲ್ ಲಿಂಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಆಧಾರ್ ವೆಬ್ಸೈಟ್ಗಳು ಸ್ವಲ್ಪ ಚೆನ್ನಾಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇವ್ರಿಗೆ ಯಾವ ವೆಬ್ಸೈಟ್ ಅನುಕೂಲ ಆಗುತ್ತೋ ಅದು ಮಾತ್ರ ಸ್ಪೀಡಾಗಿ ಇಟ್ಕೊಂಡಿರ್ತಾರೆ. ಹಂಗಂದರೆ ಸರ್ವರೆಲ್ಲ ಸ್ವಲ್ಪ ಯಾರ ಹತ್ರನೋ ಕ್ವಾಲಿಟಿಗೆ ಇಸ್ಕೊಂಡಿರ್ತಾರೆ. ಗೂಗಲ್ ಹತ್ರನೋ ಅಮೆಝಾನ್ ಹತ್ರನೋ ಸರ್ವರ್ಗಳು ಇಸ್ಕೊತಾರೆ. ಯಾರ್ಯಾರ ಸರ್ವರ್ಗಳಿಗೂ ಜನಗಳಿಗೆ ಅನುಕೂಲ ಆಗೋ ಸರ್ವರ್ಗಳು, ಅದನ್ನು ಜನಗಳಿಗೆ ಏನಾದರೂ ಬುಕ್ಕಿಂಗ್ ಮಾಡ್ಕೊಬೇಕನೋ, ಇದೊಂದು ಜನಗಳಿಗೆ ಕಂಪ್ಲೇಂಟ್ ಹೇಳ್ಬೇಕನೋ, ಆ ಥರ ವೆಬ್ಸೈಟ್ಗಳು ಮಾತ್ರ ವರ್ಕೇ ಆಗೋಲ್ಲ. ಈ ಯಾರ ಹತ್ರ 2,000 ರೂಪಾಯಿ ಕೊಟ್ಟಿದ್ದೆ ಲೋಕಲ್ ಅಂತ ಇಸ್ಕೊಂಡಿರ್ತಾನೆ, ಅದೊಂದು 2 ದಿನ ವರ್ಕ್ ಆಗುತ್ತೆ. ಒಂದು 10 ಜನ ಆಕ್ಸೆಸ್ ಮಾಡಿಬಿಟ್ರೆ ಸರ್ವರ್ ಬ್ಯುಸಿ ಬಂದ್ಬಿಡುತ್ತೆ. ಈ ಥರ ಇದೆ ನಮ್ಮದು ಜನಗಳದ್ದು. ನೋಡ್ಬೋದು ಇಲ್ಲಿ ರೋಡ್ ಕಟ್ಟಿಂಗ್ ಮಾಡಿದ್ರು ಮೊನ್ನೆ ಒಂದು 2 ದಿನ ಹಿಂದೆ. ಸೊ ಆ ಕಡೆ ರೈಟಲ್ಲಿ ರೋಡ್ ಕಟ್ಟಿಂಗ್ ಮಾಡ್ಕೊಂಬಂದಿದ್ದಾರೆ ಇವರು. ಸೊ ಆಲ್ರೆಡಿ ಮಣ್ಣು ಇರೋದನ್ನೆಲ್ಲ ಎತ್ತದ್ಮೇಲೆ ಒಂದು 3-4 ಇಂಚ್ ಕಡಿಮೆ ಹೋಗಿದೆ. ಸೊ ಇವ್ರಿಗೆ ಇನ್ನೊಂದು ಕಾಂಟ್ರಾಕ್ಟ್ಸ್ ಆಮೇಲೆ ಇದೆಲ್ಲ ಫೋಟೋ ತೆಗೆದು ಅವ್ರವ್ರಿಗೆ ಏನೇನು ಡಿಪಾರ್ಟ್ಮೆಂಟಿಗೆ ಪ್ರೂಫ್ ಬೇಕೋ ತೋರಿಸ್ಬಿಟ್ಟು ಇಲ್ಲೆಲ್ಲ ತುಂಬ ಅನನುಕೂಲ ಆಗ್ತಾಯಿದೆ. ಇದಿದೆ ಮೊದಲೇ ಚಿಕ್ಕ ರೋಡು ನೋಡಿ, ಯಾವುದೇ ಎಲ್ಲಿ ಬರಬೇಕಾಯಪ್ಪ, ಅದು ಹಳ್ಳ ಪಳ್ಳ ಮೇಲೇ ಬರಬೇಕು. ಇದಿದೆ ಮೊದಲು ಚಿಕ್ಕ ರೋಡು. ಇವಾಗ ಅಲ್ಲಿ ಇನ್ನೊಂದು 3 ದಿನ ಆಯ್ತು ಅಷ್ಟೇ. ಇದು ಒಂದು ವಾರ ಇಲ್ಲ ಮಳೆ ಬಿದ್ದುಬಿಟ್ರೆ ಹೊರ್ಟೋಗುತ್ತೆ. ಒಂದು ಅರ್ಧ ಅಡಿ ಅಷ್ಟು ಮಣ್ಣು ಒಳಗಡೆ ಹೋಗುತ್ತೆ. ಹೊಸ ಇದು ಅಲ್ಲಿ ಫಿಲ್ ಆಗುತ್ತಲ್ಲ ಮಣ್ಣು ಹೋಗುತ್ತೆ. ಅದಾಗದ್ಮೇಲೆ ಇವ್ರು ಏನು ಮಾಡಬೇಕು, ಜನರಲಾಗಿ ಅರ್ಧ ಅಡಿ ಅಷ್ಟು ಜಲ್ಲಿ ಹಾಕಿ ಅದಾಗದ್ಮೇಲೆ ನೀಟಾಗಿ ಒಂದು 3 ಇಂಚು 4 ಇಂಚು ಟಾರ್ ಹಾಕಿದ್ರೆ ಲೆವೆಲ್ ಸಿಗುತ್ತೆ. ಇವ್ರು ಆ ಥರ ಅಲ್ಲ, ನೀಟಾಗಿ ಭರ್ತಿ ಮಾಡಿಬಿಡ್ತಾರೆ ಮಣ್ಣಿಗೆ. ಲೆವೆಲ್ ಎಷ್ಟು ಹಳ್ಳ ಆಗಿದೆಯೋ ಅಷ್ಟು ಭರ್ತಿ ಮಾಡಿಬಿಟ್ಟು ಮಣ್ಣನ್ನ ಅದ್ರ ಮೇಲೆ 3 ಇಂಚು ಬರೀ ಟಾರ್ ಹಾಕ್ತಾರೆ. ಸೊ ಅದೇನಾಗುತ್ತೆ ಅಂದರೆ ನೋಡೋದಕ್ಕೆ ಆವತ್ತು ದಿನ ಮಾತ್ರ ಇಲ್ಲೊಂದು ಒಂದು ವಾರನೋ ಒಂದು ತಿಂಗಳು ಮಾತ್ರ ಸರಿಯಾಗಿ ಹಾಕಿದಾರಪ್ಪ, ಟಾರು ತಿಕ್ಕಾಗಿ ಹಾಕಿದಾರಪ್ಪ, 100 ವರ್ಷ ಬಾಳಿಕೆ ಬಂದ್ಬಿಡ್ಬೋದು ಥರ ಇರುತ್ತೆ. ಅದೇನಾಗುತ್ತೆ, ಇನ್ನು ಸ್ವಲ್ಪ ಮಳೆಗಾಲನೋ ಇಲ್ಲಾಂದ್ರೆ ಇನ್ನು ಕೆಳಗಡೆ ಭೂಮಿ ಸ್ವಲ್ಪ ಕುಸ್ಕಿದ್ರೆ ಎಲ್ಲ ಕಿತ್ತೋಗುತ್ತೆ. ಆಮೇಲೆ ಅದೆಲ್ಲ ಫೋಟೋ ತೆಗೆದು ಹಾಕಿದ್ರಿ, ಇಲ್ಲಿ ವಿಪರೀತ ಮಳೆ ಬಂದುಬಿಡುತ್ತೆ ಈ ಸೀಸನ್ನು, ಅದಕ್ಕೆ ಏನದು ಎಲ್ಲ ರೋಡ್ಗಳು ಹಿಂಗಾಗಿದೆ ಅಂತ PWSSB ಅವ್ರ ಹತ್ರ ಒಂದು ಸರ್ಟಿಫಿಕೇಟ್ ಇಸ್ಕೊಂಡು ಇವಾಗ ರೀಟಾರ್ ಆಗಬೇಕು, ಇಲ್ಲಿರೋ ಜನಗಳೆಲ್ಲ ತುಂಬ ಬೇಡಿಕೆ ಮಾಡ್ತಾಯಿದ್ದಾರೆ ಅಂತ ಇವರೇ ಕಾರ್ಯಕರ್ತರೆಲ್ಲ ಇರ್ತಾರೆ, ಅವ್ರದ್ದು ಸಿಗ್ನೇಚರ್ಗಳು ಹಾಕ್ಸ್ಕೊಂಡು ಒಂದು 10 ಜನದ 20 ಜನದ್ದು ಎಲ್ಲ ರೀಟಾರ್ ಹಾಕ್ಸ್ಬೇಕು ಅಂತ ತುಂಬ ಕೊಡುಗೆ ಹಿಂಗೆ ಬೇಡಿಕೆ ಮಾಡ್ತಾಯಿದ್ದಾರೆ ನಮ್ಮ ಕ್ಷೇತ್ರದ ಜನಗಳು.
ಅನ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಂಬರ್ತಾರೆ. ಆ್ಯಕ್ಚುಲಿ ನಾವುಗಳೇ ಅವ್ರ ಹತ್ರ ಹೋಗಿ ಕೆಲಸ ಇಷ್ಟೆಲ್ಲ ಓದಿ ಇಂಜಿನಿಯರು ಟೆಕ್ಕು ಎಷ್ಟೆಲ್ಲ ಓದಿ ಅವ್ರ ಹತ್ರ 1 ಲಕ್ಷ 2 ಲಕ್ಷ ರೂಪಾಯಿಗೆ ದುಡ್ಕೊಂಡು 10 ವರ್ಷ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಸಾರು ಸಾಂಗು ರಾಂಗು ಹಂಗು ಹಂಗಂತ ಅಂದ್ಕೊಂಡು ಅದಕ್ಕೆ ಟ್ಯಾಕ್ಸ್ಗಳು ಕಟ್ಕೊಂಡು 30% ಬಂದಿರೋ ಸಂಬಳಕ್ಕೆ ಟ್ಯಾಕ್ಸ್ ಕಟ್ಕೊಂಡು ಆಮೇಲೆ 18% GST ಕಟ್ಟಿ 50% ಹಂಗೆ ನಾವು ಏನು ದುಡಿತೀವೋ ನಮ್ಗೊಂದು 50,000 ರೂಪಾಯಿ ಸಂಬಳ ಬಂದರೆ 25,000 ರೂಪಾಯಿ ಇವರು ಟ್ಯಾಕ್ಸ್ಗಳಿಗೆ ಹೊರ್ಟೋಗುತ್ತೆ. GST ಕಟ್ಟು ಅದು ಅದ್ರ ಮೇಲೆ ಏನೋ ಕೆಲಸಗಳಾಗಬೇಕಂದ್ರೇನು ಲಂಚಗಳು. ಸೊ ಬರೋ ದುಡಿಯೋದೆಲ್ಲ ಇವ್ರಿಗೆ ಹೋಗುತ್ತೆ. ಇವ್ರುಗಳು ಮಾತ್ರ ಗ್ರೀನ್ ಅಮೌಂಟ್. ಇವಾಗ ಏನು ಬರ್ತವೆ ಕಾಸು ಇದರಲ್ಲೊಂದು 20% ಒಂದು ಕಿಲೋಮೀಟ್ರಿಗೆ 1 ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ರೆ ಅದರಲ್ಲಿ ಒಂದು 20 ಲಕ್ಷ ಕೊಟ್ಟು ರೋಡ್ ಹಾಕ್ಸ್ತಾರೆ, 20-30 ಲಕ್ಷ. ಇನ್ನು ಮಿಕ್ಕಿರೋ 60 ಲಕ್ಷ ರಾಜಕೀಯ ಅವ್ರದ್ದು ಪರ್ಸೆಂಟೇಜ್ಗಳು ಅದು ಇದು ಅಂತ. ಅವ್ನು ಪಾಪ ಯಾರು ರೋಡ್ ಹಾಕಿರ್ತಾನೋ 20-30 ಲಕ್ಷ ಇಟ್ಕೊಂಡು ಅವನು ಅದೆಲ್ಲ 10 ಲಕ್ಷ ಇಟ್ಕೊತಾರೆ. ಸೊ ಇವರೆಲ್ಲ ವ್ಯವಹಾರಗಳೆಲ್ಲ ಲಕ್ಷ ವ್ಯವಹಾರಗಳು ಮಾಡ್ತಾರೆ. ಪಾಪ ಜನಗಳು ಮಾತ್ರ ಒಂದು 10 ಲಕ್ಷ ಕೂಡಾಗಬೇಕಂದ್ರೆ ಒಂದು 10 ವರ್ಷ ಬೇಕಾಗುತ್ತೆ ಅವ್ರಿಗೆ ಸೇವಿಂಗ್ಸ್. ನಾರ್ಮಲ್ ಜನ ಅಂದರೆ ಎಜುಕೇಟೆಡ್ ಜನ ಒಂದು ಕಾರ್ ಇಸ್ಕೊಬೇಕಂದ್ರೆ 90% ಎಲ್ಲರೂ ಲೋನ್ಗೆ ಹೋಗ್ತಾ ಇದ್ದಾರೆ. ಈ ಥರ ಇದೆ ನಮ್ಮ ಸಮಾಜ. ಅದೇ ಒಬ್ಬ ರಾಜಕೀಯ ಅವ್ರು ಮಾತ್ರ ಒಂದೇ ದಿನಕ್ಕೆ ಯಾವ ಕಾರ್ ಬೇಕು ನಮ್ಮ ಮಗನಿಗೆ 2 ಕೋಟಿ ರೂಪಾಯಿ ಕಾರ ಅಡಗಿಸೋಡ್ರ ಕ್ಯಾಶ್ಲ ಇಸ್ತಾರೇಮೋ, ಇಲ್ಲಾಂದರೆ ಬಂಗಾರ ಕೊಡ್ತೀವಿ ಬಂಗಾರ ಎಕ್ಸ್ಚೇಂಜ್ ಮಾಡಿಕೊಡ್ತಾರೇನೋ ಕೇಳು ಥರ ರೇಂಜಲ್ಲಿ ಕೇಳ್ತಾರೆ. ನಾವು ಮಾತ್ರ ಇದೇ ಕಿತ್ತೋಗಿರೋ ರೋಡ್ಗಳಲ್ಲಿ ಇದೇ ಸ್ಯಾನಿಟ್ರಿ ಓಪನ್ನು ಚೇಂಬರ್ ಓಪನ್ನು ಆ ರೋಡ್ಗಳ ಮೇಲೆ ನಮ್ಮ ಗಾಡಿಗಳು ಓಡಿಸ್ಕೊಂಡು ಈ ಜೀವನ ನಡೆಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಕೇಪಬಿಲಿಟಿನೂ ಅಷ್ಟೇ ಇದೆ. ಈಗ 10 ವರ್ಷಕ್ಕೆ 10 ಲಕ್ಷದಿಂದ 20 ಲಕ್ಷ ಸೇವಿಂಗ್ ಮಾಡೋರು ಏನಂತ ಕೇಳೋಕ್ಕಾಗತ್ತೆ? ಅವ್ರಿಗೆ ಒಂದು ಟೆಂಡ್ರಲ್ಲಿ 50-60 ಲಕ್ಷ ಬರುತ್ತೆ. ಈ ಥರ ಒಂದು ಏರಿಯಾ ಟೆಂಡ್ರ್ಗಳಿಗೆ ಒಂದು ವರ್ಷಕ್ಕೆ ಒಂದು 10 ಟೆಂಡ್ರ್ ಆಗಿದ್ರೆ ಆಗೋಯ್ತು, ಅಲ್ಲೇ ಅವ್ರ ಸೇವಿಂಗ್ ಪೋಯಿಂಗ್ ಎಲ್ಲ ಅಲ್ಲೇ ಆಗೋಯ್ತು. ಅವ್ರದ್ದು ಏನು ತಪ್ಪಿಲ್ಲ, ನಮ್ಮದೇ ತಪ್ಪು. ಅವರು ರಾಜಕೀಯ ಟೈಮಲ್ಲಿ ಒಂದು ಮಿನಿಮಮ್ ಒಂದು ಏರಿಯಾಗೆ ನಿಲ್ಬೇಕಂದ್ರೆ 20 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಅವ್ರದ್ದು ಇನ್ವೆಸ್ಟ್ಮೆಂಟ್ ಅಲ್ವಾ ಪಾಪ. 20 ಕೋಟಿ ರೂಪಾಯಿ ಖರ್ಚು ಮಾಡಿ ಸಿಕ್ಕಿದ್ರೆ ಬಂತು, ಇಲ್ಲಾಂದರೆ ಇಲ್ಲ. ಆ 20 ಕೋಟಿ ರೂಪಾಯಿಲಿ ಒಂದು 5 ಕೋಟಿ ರೂಪಾಯಿ ನೋಡಿ ಯಾವ ಥರ ಓಡಿಸ್ಬೇಕು ನಾವು ಗಾಡಿನ. ಸೆಂಟ್ರಲ್ಲಿ ಹಾಕ್ಕೊಂಬಂದ್ಬಿಟ್ಟಿದೆ ನೀನು. ನಾನು ಈ ಕಡೆ ಹೋಗ್ಬೇಕಾ, ಇಲ್ಲಾಂದ್ರೆ ಆ ಕಡೆ ಹೋಗ್ಬೇಕಾ, ಇಲ್ಲಾಂದ್ರೆ ಬರೋರನ್ನ ಬಿಡಬೇಕಾ ಗಾಡಿನ. ನೋಡಿ ಯಾವ ಥರ ಇದ್ರೆ ರೋಡು. ಹೆಂಗೆ ಈ ರೋಡ್ಗಳಲ್ಲಿ ಗಾಡಿ ಓಡಿಸೋದು? ಸೆಂಟ್ರಲ್ಲಿ ರೋಡ್ ಕಟಿಂಗ್ ಮಾಡ್ಕೊಂಬಿದ್ದಾನೆ ಅವನು. ಸೊ ಇಲ್ಲೊಂದು ಗಾಡಿ ಅಲ್ಲೊಂದು ಗಾಡಿ ಹೋಗೋಕ್ಕಾಗಲ್ಲ. ಹೋಗೋರು ಈ ಕಿತ್ತೋಗಿರೋರು ಅವ್ರು ಏನು ಮಾಡಿದಾರೋ ಈ ರೋಡ್ ಮೇಲೆ ಹೋಗ್ಬೇಕು. ಕಟ್ ಮಾಡಿರೋ ರೋಡ್ ಮೇಲೆ ಈ ಥರ ಸ್ಕ್ರ್ಯಾಪ್ ಥರ ಮಾಡಿ ಇಟ್ಟಿರ್ತಾರೆ ಕೆಲಸಗಳು. ಯಾರನ್ನ ಕೇಳೋದು? ಏನು ಎಜುಕೇಷನ್ ನಮ್ಮ ಸಿಸ್ಟಮ್ಗಳೂ ಸರಿ ಇಲ್ಲ. ಆ್ಯಕ್ಚುಲಿ ಪೊಲಿಟಿಕಲ್ ರೂಲ್ಸು, ಆಮೇಲೆ ಏನಾದ್ರು ತೊಂದರೆ ಇದ್ದರೆ ಯಾರ ಹತ್ರ ಹೋಗಿ ಕೇಳಬೇಕು ಅನ್ನೋದು ಒಂದು ಸಬ್ಜೆಕ್ಟ್ ಇರಬೇಕು ಸ್ಕೂಲ್ ಮಕ್ಕಳುಗಳಿಗೆ. ಒಂದು ಲಾ ರಿಲೇಟೆಡ್ ಒಂದು ಸಬ್ಜೆಕ್ಟ್ ಇರಬೇಕು. ಏನೇನೋ ಹೇಳ್ಕೊಡ್ತಾರೆ, ಅದು ಇದು ಬಾಯಿಗೆ ಬಂದಿರೋದಲ್ಲ. ಅದೇ ಇಂಗ್ಲೀಷು 10 ವರ್ಷ ಹೇಳ್ಕೊಡ್ತಾರೆ ಸಬ್ಜೆಕ್ಟ್ನ. ಹೇಳ್ಕೊಡೋ ಬದಲು ನಮ್ಮದು ಲಾ ಏನಿದೆ, ಆ ಲಾಲ್ ಏನೇನಿದೆ, ಇದು ಕ್ಲಾಸಸ್ ಏನಿದೆ, ನಮ್ಮ ಹಕ್ಕುಗಳನ್ನ ನಾವು ಹೆಂಗೆ ರೈಟ್ನ ಇದು ಮಾಡಬೇಕಂದ್ರೆ ಎಲ್ಲೂ ಹೋಗಬೇಕು. ಒಂದು DL ಮಾಡಿಸ್ಕೊಬೇಕಂದ್ರೆ ರೂಲ್ಸ್ ಏನಂತನೂ ಗೊತ್ತಿರಲ್ಲ. ಒಂದು ಚಿಕ್ಕ ಕೆಲಸ ಮಾಡ್ಬೇಕಂದ್ರೆ ರೂಲ್ಸ್ ಹೇಳೋರು ಇರಲ್ಲ. ಅಲ್ಲಿ ಹೋಗಿದ್ರೆ 1000 ರೂಲ್ಸ್ ಇರ್ತವೆ. ಅದು ಮಾಡಿಸ್ಕೊಂಬ ಇದ್ದಿಲ್ಲ ಅಂತ. ನಾವು ನಮ್ಮ ಈ ಗಾಡಿಗೆ 2,000 ರೂಪಾಯಿ ಲಂಚ ಕಟ್ಟಿದ್ದೆ. ಇದು RC ರಿನ್ಯೂವಲ್ಗೆ 10 ದಿನ ಬಂದುಬಿಡ್ತು ನಂದು ಇನ್ನೊಂದು ಗಾಡಿಗೆ
ಹೆಂಗೆ 2,000 ರೂಪಾಯಿ ಗೌರ್ಮೆಂಟ್ ಫೀಸ್ ಕೊಟ್ಟು 700 ರೂಪಾಯಿನೋ ಏನೋ ಕೊಟ್ಟು 2,000 ರೂಪಾಯಿ ಲಂಚ ಕೊಟ್ಟಿದ್ದಕ್ಕೆ 10 ದಿನಲ್ಲಿ ಬಂತು. ಅದೇ ಲಂಚ ಕೊಡಬೇಕು ಅವನಿಗೆ ಅಂತ ಹೇಳ್ಬಿಟ್ಟು ನಾನೇನೋ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿದ್ದಕ್ಕೆ 7 ದಿನ ನಂಗೆ ವೇಸ್ಟು. ಅದು ಇದಿಸ್ಕೊಂಬ ಇದರಿಂದ ಏನದು ಐಪಾಥಿಕೇಶನ್ ಕ್ಯಾನ್ಸಲ್ ಆಗಿ ಬ್ಯಾಂಕಿಂದ ಇಸ್ಕೊಂಬ, ಆಮೇಲೆ ಬ್ಯಾಂಗ್ಳೂರು ಒಂದಿಂದ ಆ ಲೆಟ್ರ್ ಇಸ್ಕೊಂಬ, ಆಮೇಲೆ RC ಯಾಕೋ ಇದು ಸ್ವಲ್ಪ ಫೇಡ್ ಆಗಿದೆ ರೀಅಪ್ಲೈ ಮಾಡೋ RCನ, ಆಮೇಲೆ ಹೋಗಿದ್ರೆ ಅದಕ್ಕೊಂದು 1 ತಿಂಗಳು, ಅಲ್ಲೊಂದು ಸ್ವಲ್ಪ ಲಂಚ, ಆಮೇಲೆ RTO ಡಿಪಾರ್ಟ್ಮೆಂಟ್ ಅವ್ರು ಹೆಂಗಿದ್ದಾರೆ ಅಂತ ಜಯನಗರಲ್ಲಿ ಎಲ್ಲರೂ ಕಾಸಿಲ್ಲ ಅಂದರೆ ಮುಂದೆ ಫೈಲ್ ಹೋಗಲ್ಲ. ಅರ್ಧ ದಾರಿ ನಿಲ್ಲಿಸ್ಬಿಟ್ರೆ ಹೆಂಗಪ್ಪ? ಏನು ನಮ್ಮ ಜನಗಳಿಗೂ ಕಾಮನ್ ಸೆನ್ಸ್ ಇಲ್ಲ. ಎಲ್ಲಂದ್ರೆ ನಿಲ್ಲಿಸ್ತಾರೆ ನೋಡಿ, ಹೆಂಗಿದೆ ರೋಡ್ ಕಟ್ಟಿಂಗ್ಗಳು. ಇವ್ರಿಗೂ ಯಾರಿಗೂ ಕಾಮನ್ ಸೆನ್ಸ್ ಇಲ್ಲ. ಅದಕ್ಕೆ ಅನಿಸ್ತಾ ಜನಗಳು, ತುಂಬ ಜನ ಆಪರ್ಚುನಿಟಿ ಇದ್ರೆ ಹಂಗೆ ಅಬ್ರಾಡ್ಗೆ ಹೋಗ್ಬಿಡೋಣ, ಜರ್ಮನಿಗೆ ಹೋಗ್ಬಿಡೋಣ, ಎಲ್ಲ ಒಂದು ಕಡೆ ಸೆಟ್ಲ್ ಆಗಿಬಿಡೋಣ ಅಂತ ಎಲ್ಲ ಇಂಡಿಯಾ ಬಿಟ್ಟು ಹೋಗ್ತಾ ಇರೋದು ಆಪರ್ಚುನಿಟಿ ಇರೋರು. ಇನ್ನೊಬ್ಬರು ರಾಜಕೀಯವರು ಇದನ್ನೇ ಯೂಸ್ ಮಾಡ್ಕೊಂಡು ಅವ್ರ ಆಪರ್ಚುನಿಟಿ ಅವ್ರು ನೋಡ್ತಾರೆ. ಇನ್ನು ಸೆಂಟ್ರಲ್ ಇರೋರು ಇಲ್ಲಿ ಇಲ್ಲ ಅಲ್ಲಿ ಇಲ್ಲ ಅಂತ ಏನೋ ಇವ್ರ ಹತ್ರ ಬೈಕೊಂಡು ಮುನ್ಸ್ಕೊಂಡು ಹಂಗೆ ಟೆನ್ಷನ್ಗಳು ಮಾಡ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಸರಿ ಆಯ್ತಪ್ಪ, ಏನು ಹೇಳಿ ಎಷ್ಟು ಹೇಳಿದ್ರೂ ಇಷ್ಟೇ. ಥ್ಯಾಂಕ್ ಯು.